ನೋಡಿ, ರಾಜಕೀಯ ಬದುಕಿನ ವೈಪರೀತ್ಯಗಳು, ವೈರುಧ್ಯಗಳು, ವಿಪರ್ಯಾಸಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಇವತ್ತು ಬೆಳಗಿನ ದಿನಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಗಿದೆ. ರಾಜ್ಯಸಭೆಗೆ ಕರ್ನಾಟಕದಿಂದ NDA ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ಮತ್ತೆ ಟಿಕೆಟ್ ನೀಡುವ ನಿರೀಕ್ಷೆ ಹುಸಿಯಾಗಿದೆ ಅನ್ನೋ ಸುದ್ದಿ ಬಂದಿದೆ. NDA ನಾಯಕತ್ವ 93ರ ಹರೆಯದ ದೇವೇಗೌಡರಿಗೆ ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಭಾರತೀಯ ಜನತಾ ಪಕ್ಷ ತನ್ನದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಒಂದು ಕಡೆ ದೇವೇಗೌಡರಿಗೆ ರಾಜ್ಯಸಭೆಯ ಮರುಪ್ರವೇಶಕ್ಕೆ ಟಿಕೆಟ್ ನಿರಾಕರಿಸಿದೆ ಅನ್ನೋ ಸುದ್ದಿ ಪ್ರಕಟವಾಗ್ತಿರೋ ಹಾಗೆಯೇ ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆ, ಭಾರತದ ಅತ್ಯಧಿಕ ಪ್ರಸಾರವುಳ್ಳ ಇಂಗ್ಲಿಷ್ ದಿನಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾದ ಸಂಪಾದಕೀಯ ಪುಟದಲ್ಲಿ ದೇವೇಗೌಡರು ನರೇಂದ್ರ ಮೋದಿಯವರ ಯಶೋಗಾಥೆಯನ್ನು ಕುರಿತಂತೆ ಒಂದು ಅಪೂರ್ವವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಗೊತ್ತಿರಬೇಕು, ಇವತ್ತು ಎಲ್ರಿಗೂ ಗೊತ್ತಿದೆ, ಭಾರತದ 3ನೇ ಅವಧಿಗೆ ಸತತವಾಗಿ ಚುನಾಯಿತ ಪ್ರಧಾನಮಂತ್ರಿ ಆಗಿಬಿಟ್ಟು ನರೇಂದ್ರ ಮೋದಿಯವರು ಇವತ್ತು ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ದಾಖಲೆಯನ್ನು ಮುರಿತಾ ಇದ್ದಾರೆ. 4398 ದಿನಗಳ ಕಾಲ ಸತತವಾಗಿ ಭಾರತದ ಚುನಾಯಿತ ಪ್ರಧಾನಮಂತ್ರಿಯಾಗಿ ಆಳಿದ್ದ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಇವತ್ತು ನರೇಂದ್ರ ಮೋದಿಯವರು 4399 ದಿನಗಳನ್ನು ಪೂರೈಸೋದ್ರ ಮೂಲಕ ಆ ದಾಖಲೆಯನ್ನು ಹಿಮ್ಮೆಟ್ಟಲಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಅದರ ಒಂದೇ ಒಂದು ವ್ಯತ್ಯಾಸ ಏನು ಅಂತಂದರೆ, ನರೇಂದ್ರ ಮೋದಿಯವರು ಸತತವಾಗಿ 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಒಟ್ಟು ಸ್ವಾತಂತ್ರ್ಯ ಬಂದಾಗಿನಿಂದ ಅವರ ವಯೋಸಹಜ ಸಾವಿನವರೆಗೂ ಒಟ್ಟು 4 ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದರು. ಸತತವಾಗಿ 17 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸಿದ್ರು. ಸ್ವತಂತ್ರ ಭಾರತದ ಪ್ರಧಾನಮಂತ್ರಿಯಾಗಿ ಸತತವಾಗಿ 17 ವರ್ಷ ತಮ್ಮ ಕರ್ತವ್ಯ ನಿರ್ವಹಿಸಿದ ದಾಖಲೆ ಜವಾಹರ್ಲಾಲ್ ನೆಹರು ಅವರದ್ದು. ಯಾಕೆಂತಂದರೆ ಮೊದಲ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಆಗ ತಾನೇ ರಾಷ್ಟ್ರ ವಿಭಜನೆಯಾಗಿ ಸ್ವತಂತ್ರ ಸಾರ್ವಭೌಮ ಭಾರತ ಗಣರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಸಂವಿಧಾನ ಜಾರಿಗೆ ಬಂದಿದ್ದು 1950ರಲ್ಲಿ. ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದಿದ್ದು 1952ರಲ್ಲಿ. ದೇವೇಗೌಡರು ಹೇಳ್ತಾರೆ, ಅಂದು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದ ಸನ್ನಿವೇಶಕ್ಕೂ ಇವತ್ತು ನಾನಾಗಲಿ ಅಥವಾ ನರೇಂದ್ರ ಮೋದಿ ಅಂಥವರು ಪ್ರಧಾನಮಂತ್ರಿ ಆಗುವ ಸನ್ನಿವೇಶಕ್ಕೂ ಅಜಗಜಾಂತರ ವ್ಯತ್ಯಾಸವಾಗಿಬಿಟ್ಟಿದೆ. ಜವಾಹರ್ಲಾಲ್ ನೆಹರು ಮೊಟ್ಟ ಮೊದಲ ಬಾರಿ ಪ್ರಧಾನಮಂತ್ರಿ ಆದಾಗ ಅವರ ಹಿಂದೆ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಳಿಸಿದ್ದ ಅಪಾರವಾದ ನೈತಿಕ ಬೆಂಬಲದ ಶಕ್ತಿ ಇತ್ತು, ಒಂದು ದೊಡ್ಡ ಪ್ರಭಾವಳಿ ಇತ್ತು ಜವಾಹರ್ಲಾಲ್ ನೆಹರು ಅವರಿಗೆ. ಹಾಗಾಗಿ ಅವರದೇ ಪಕ್ಷದಲ್ಲಿ ಅವರಷ್ಟೇ ಮೇಧಾವಿಗಳು, ಪ್ರತಿಭಾಶಾಲಿಗಳು ಮತ್ತು ಹೋರಾಟಗಾರ ನಾಯಕರಿದ್ದರೂ ಕೂಡ ಅವತ್ತು ಪ್ರಧಾನಮಂತ್ರಿ ಪದವಿ ಸಹಜವಾಗಿ ಜವಾಹರ್ಲಾಲ್ ನೆಹರು ಅವ್ರಿಗೂ ಒಲಿದು ಬಂದಿತ್ತು. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗ ಮೊದಲು ಚುನಾವಣೆ ಎದುರಿಸೋದು 1952ರಲ್ಲಿ. ಆವಾಗ ಭಾರತದ ಜನಸಂಖ್ಯೆ ಕೇವಲ 34 ಕೋಟಿ ಇತ್ತು ಮತ್ತು ಭಾರತದಲ್ಲಿದ್ದದ್ದು ಕೇವಲ 53 ರಾಜಕೀಯ ಪಕ್ಷಗಳು ಮಾತ್ರ. ಮತ್ತು ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿದ ಮತದಾರರ ಸಂಖ್ಯೆ ಕೇವಲ 17 ಕೋಟಿ ಇತ್ತು. ಅದೇ 2014ರಲ್ಲಿ ನರೇಂದ್ರ ಮೋದಿ ಪ್ರಪ್ರಥಮ ಬಾರಿಗೆ ಪ್ರಧಾನಮಂತ್ರಿಯಾಗಿ ಚುನಾಯಿತರಾಗಿ ಬಂದಾಗ ಭಾರತದಲ್ಲಿ ಆ ವರ್ಷ 2014ರಲ್ಲಿ 83 ಕೋಟಿ ಜನ ಮತ ಚಲಾವಣೆ ಮಾಡಿದರು. ಭಾರತದ ಜನಸಂಖ್ಯೆ 140 ಕೋಟಿ ಆಗಿತ್ತು. ಜವಾಹರ್ಲಾಲ್ ನೆಹರು ಮೊದಲ ಬಾರಿಗೆ ಚುನಾವಣೆ ಸ್ಪರ್ಧಿಸಿದಾಗ ಕೇವಲ 53 ರಾಜಕೀಯ ಪಕ್ಷಗಳಿದ್ದರೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋಷ್ಟೊತ್ತಿಗೆ 2593 ರಾಜಕೀಯ ಪಕ್ಷಗಳಿದ್ವು. ಎಂಥ ವ್ಯತ್ಯಾಸ! ಇಂಥ ಸೂಕ್ಷ್ಮ ವ್ಯತ್ಯಾಸಗಳನ್ನು ದೇವೇಗೌಡರು ಅಂಥವ್ರು ಮಾತ್ರ ಗುರುತಿಸ್ಲಿಕ್ಕೆ ಸಾಧ್ಯ. ಅವ್ರು ಹೇಳ್ತಾರೆ, ಅದಷ್ಟೇ ಅಲ್ಲ, ಆ ಮೊದಲ 3-4 ಅವಧಿಗೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಭಾರತ ಸರ್ಕಾರದಲ್ಲಿ, ಅಂದರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಬಹುಪಾಲು ಮೇಲ್ಜಾತಿ ಮೇಲ್ವರ್ಗದ ಜನರೇ ರಾಜಕಾರಣಿಗಳೇ ಮಂತ್ರಿಗಳಾಗಿರ್ತಾ ಇದ್ದರು. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನ ನರೇಂದ್ರ ಮೋದಿಯವರ ಮಂತ್ರಿಮಂಡಲ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾಷಾವಾರು ವೈವಿಧ್ಯತೆಯನ್ನು ಪ್ರತ್ಯಕ್ಷವಾಗಿ ಬಿಂಬಿಸೋ ಥರ ಇದೆ. ಇವತ್ತಿನ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ 37 ಜನ OBC, 10 ಮಂದಿ ಪರಿಶಿಷ್ಟ ಜಾತಿ ಮತ್ತು 5 ಮಂದಿ ಪರಿಶಿಷ್ಟ ಪಂಗಡದ ಮಂತ್ರಿಗಳಿದ್ದಾರೆ. ಅಷ್ಟೇ ಅಲ್ಲ, ಮಹಿಳಾ ಮಂತ್ರಿಗಳ ಸಂಖ್ಯೆ ಕೂಡ, ಮಹಿಳಾ ಪ್ರಾತಿನಿಧ್ಯ ಕೂಡ ಗಣನೀಯವಾಗಿ ಹೆಚ್ಚಿದೆ. ಸುಮಾರು 11-13 ಜನ ಮಹಿಳಾ ಮಂತ್ರಿಗಳಿದ್ದಾರೆ ನರೇಂದ್ರ ಮೋದಿಯವರು ಸಚಿವ ಸಂಪುಟದಲ್ಲಿ.
ಅದಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ನಾನಾಗಲಿ ನರೇಂದ್ರ ಮೋದಿಯವರಾಗಲಿ ನಮ್ಗೆ ಯಾರಿಗೂ ಕೂಡ ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಮೇಲ್ಜಾತಿ ಮೇಲ್ಮಧ್ಯಮ ವರ್ಗ ಅಥವಾ ರಾಜವಂಶದ ಹಿನ್ನೆಲೆ ಇರಲಿಲ್ಲ. ಯಾಕಶ್ಚಿತ್ ಸಾಮಾನ್ಯ ಕುಟುಂಬಗಳಿಂದ ಬಂದವರು ಕೂಡ, ನಮ್ಮಂಥವ್ರು ಕೂಡ ಕಾರಣಾಂತರಗಳಿಂದ ಪ್ರಧಾನಮಂತ್ರಿಗಳಾದ್ವಿ ಅಂತ ಹೇಳ್ಕೊಂಡಿದ್ದಾರೆ ದೇವೇಗೌಡರು. ಆದರೆ ಅದಕ್ಕೆ ಅವ್ರು ಹೇಳೋದು ವ್ಯಕ್ತಿಗತವಾದ ಹೆಗ್ಗಳಿಕೆಗಿಂತ ಅದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವಂತಿಕೆ ಮತ್ತು ಸುಸ್ಥಿರ ಸ್ವರೂಪದ ಪ್ರತಿಬಿಂಬವಾಗಿದೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಯಶೋಗಾತಿ ಆಗಲಿ, ತಮ್ಮದಾಗಲಿ, ತಮ್ಮಂಥವ್ರದ್ದಾಗಲಿ, ನಾನು ಬರೀ 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ದು, ಆದರೂ ಕೂಡ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೇರುಗಳು ಎಷ್ಟು ಆಳವಾಗಿ ಬೇರು ಬಿಟ್ಟಿವೆ ಅಂತಂತಂದರೆ, ಎಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋನು ಕೂಡ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಜನಮಾನಸವನ್ನು ಗೆಲ್ಲಬಲ್ಲವನಾದರೆ ಆತ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಒತ್ತಿ ಹೇಳ್ತಾರೆ. ಅಂದಹಾಗೆ ಅವ್ರು ಹೇಳೋದು, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ದಿನ ಬೆಳಗಾದರೆ ಒಂದು 8-10 ದಿನಪತ್ರಿಕೆಗಳನ್ನು ಓದ್ಕೊಂಡ್ಬಿಟ್ರೆ ಸಾಕಾಗಿತ್ತು. ಒಂದು 8-10 ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಬರ್ತಾ ಇದ್ದ ಟೀಕೆ ಟಿಪ್ಪಣಿಗಳು, ವಿಮರ್ಶೆಗಳೇ ಅವ್ರನ್ನ ಸಾಕಷ್ಟು ಚಿಂತೆಗೆ ಈಡು ಮಾಡ್ತಾಯಿದ್ವು. ಇವತ್ತು ಹಾಗಿಲ್ಲ. ಪ್ರತಿ ಸೆಕೆಂಡ್ಗೂ ಕೂಡ ಪ್ರಧಾನಮಂತ್ರಿಯನ್ನು ಹೀನಾಮಾನವಾಗಿ ಜರೆಯುವ, ನಿಂದಿಸುವ, ಲೇವಡಿ ಮಾಡುವ ನೂರಾರು ಥರದ ಹೇಳಿಕೆಗಳನ್ನು ಲಕ್ಷಾಂತರ ಮಂದಿ ಮಾಡ್ತಾ ಇರ್ತಾರೆ. ಕ್ಷಣಕ್ಕೂ ಕೂಡ ಅತ್ಯಂತ ಅನ್ಯಾಯಕರವಾದ, ತೀರಾ ಆಭಾಸಕಾರಿಯಾದ, ಮುಜುಗರಮಯವಾದ ಟೀಕೆ ಟಿಪ್ಪಣಿಗಳು ಎದುರಿಸ್ತಾ ಇರಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಜೀರ್ಣಿಸಿಕೊಳ್ಳುವ ಒಂದು ಅಗಾಧವಾದ ಶಕ್ತಿ ಮೋದಿಯಲ್ಲಿ ಇರೋದ್ರಿಂದನೇ ಅವರು ಇವತ್ತು ಗೆಲ್ತಾ ಬಂದಿದ್ದಾರೆ. ಅವರು ಇವತ್ತು ವಿಶೇಷವಾಗಿ ಬರೆದಿರೋ ಆ ಲೇಖನದ ಶೀರ್ಷಿಕೆ ಮೋದಿ ಈಸ್ ಸಕ್ಸಸ್ಫುಲ್ ಬಿಕಾಸ್ ಈಸ್ ರಿಫ್ಲೆಕ್ಟಿವ್. ಮೋದಿ ಯಶಸ್ವಿ ಆಗಿರೋದಕ್ಕೆ ಕಾರಣ ಅವರಲ್ಲಿರೋ ಆತ್ಮವಿಮರ್ಶೆಯ ಗುಣ. ಹಿ ಈಸ್ ರಿಫ್ಲೆಕ್ಟಿವ್. ಪ್ರತಿ ಕ್ಷಣದಲ್ಲೂ ಕೂಡ ತನ್ನ ಸ್ವಪಕ್ಷೀಯ ಸಹೋದ್ಯೋಗಿಗಳಾಗಲಿ ಅಥವಾ ಪ್ರತಿಪಕ್ಷಗಳ ನಾಯಕರುಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ತನ್ನ ಬಗ್ಗೆ ಏನು ಆಡ್ಕೊಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಗುಣ ಆತನಲ್ಲಿದೆ. ಹಾಗಾಗಿ ಮೋದಿ ಇಷ್ಟೊಂದು ಯಶಸ್ಸನ್ನು ಗಳಿಸಿದ್ದಾರೆ, ಇನ್ನೂ ಮುಂದುವರಿತಾ ಇದ್ದಾರೆ. ಅದಷ್ಟೇ ಅಲ್ಲ, ಮೋದಿಗೆ ದಿನದ 24 ಗಂಟೆಯೂ ಕೂಡ ದೇಶದ ಹಿತಾಸಕ್ತಿಗಾಗಿ ಪರಿಶ್ರಮ ಪಡಬೇಕು ಅನ್ನೋ ಒಂದು ಗಟ್ಟಿ ಸಂಕಲ್ಪ ಇದೆ. ಅದನ್ನು ಕೂಡ ಗುರುತಿಸ್ತಾರೆ. ನೋಡಿ, ಕರ್ನಾಟಕದ ರಾಜಕಾರಣ ಯಾವ ಮಟ್ಟಿಗೆ ಬಂದುಬಿಟ್ಟಿದೆ ಅಂತಂದರೆ, ನಿನ್ನೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಈ ರಾಜ್ಯಸಭೆಗೆ ಕರ್ನಾಟಕದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ NDAನವರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು. ಬಹುನಿರೀಕ್ಷಿತ ದೇವೇಗೌಡರಿಗೆ ಸಿಕ್ಕಿರಲಿಲ್ಲ ಟಿಕೆಟ್ಟು. ತಕ್ಷಣವೇ ಅದೇ ಒಂದು ಎಳೆಯನ್ನು ಹಿಡ್ಕೊಂಡ್ಬಿಟ್ಟು ಕರ್ನಾಟಕದ ಉಸ್ತುವಾರಿ AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಮತ್ತು ಈಗ ತಾನೇ KPCC ಅಧ್ಯಕ್ಷರಾಗಿರೋ BK ಹರಿಪ್ರಸಾದ್ ತಕ್ಷಣವೇ BJPಯವ್ರನ್ನ ಗೇಲಿ ಮಾಡಿದ್ದಾರೆ. ನೋಡಿ, ಇದು ಕೇವಲ ದೇವೇಗೌಡರಿಗೆ ಮಾಡಿರೋ ಅನ್ಯಾಯ ಮಾತ್ರವಲ್ಲ, ಒಕ್ಕಲಿಗ ಜನಾಂಗಕ್ಕೆ ಮಾಡಿದ ಅನ್ಯಾಯ ಮಾತ್ರವಲ್ಲ, ಕರ್ನಾಟಕದ 7 ಕೋಟಿ ಜನತೆಗೆ ಮಾಡಿರೋ ಅವಮಾನ ಅಂತಂದ್ಬಿಟ್ಟು ಮಾನ್ಯ ಹರಿಪ್ರಸಾದ್ ಅವರು, ಸುರ್ಜೇವಾಲಾ ಅವರು ವ್ಯಾಖ್ಯಾನ ಮಾಡ್ತಾರೆ. ಹರಿಪ್ರಸಾದ್ ಅವ್ರಿಗೂ ಸುರ್ಜೇವಾಲಾ ಅವ್ರಿಗೂ 7 ಕೋಟಿ ಕನ್ನಡಿಗರು ಇವತ್ತು ಕೇಳಬೇಕಾಗಿರೋ ಪ್ರಶ್ನೆ, ಯಾಕೆ ಇಂದಿಗೆ ಸುಮಾರು 29 ವರ್ಷಗಳ ಹಿಂದೆ 1997ರಲ್ಲಿ ಸುಮ್ಮನೆ ಆಗ್ತಾನೆ ಇನ್ನೂ ಪ್ರಧಾನಮಂತ್ರಿ ಪದವಿಗೇರಿ 11 ತಿಂಗಳು ಮಾತ್ರ ಪೂರೈಸಿದ್ದ ದೇವೇಗೌಡರು, ಈ ನಾಡಿನ ರೈತನ ಮಗ, ಮಣ್ಣಿನ ಮಗ ದೇವೇಗೌಡರು ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದರು. ಅದು ವಿದೇಶ ಪ್ರವಾಸದಿಂದ ವಾಪಸ್ ಬರ್ತಾಯಿದ್ರು, ರಷ್ಯಾ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದಾಗ ಸುಮ್ಮನೆ ನೀವು ನೀಡಿದ ಬಾಯ ಬೆಂಬಲವನ್ನು ವಾಪಸ್ ತಗೊಂಡ್ಬಿಟ್ಟು ಅವ್ರನ್ನ ಅಧಿಕಾರ ಕೆಳಗಿಳಿಸ್ಬಿಟ್ರಿ. ಯಾವ ಕಾರಣಕ್ಕಾಗಿ ನೀವು ದೇವೇಗೌಡರು ಪ್ರಧಾನಮಂತ್ರಿ ಪದವಿಗೆ ಕೊಟ್ಟ ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರಿ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕರ್ನಾಟಕ ಕಾಂಗ್ರೆಸ್ಸಿಗೂ ಉತ್ತರ ಕೊಟ್ಟಿಲ್ಲ. ಸೋನಿಯಾ ಗಾಂಧಿ ಕುಟುಂಬ ಕೂಡ ಉತ್ತರ ಕೊಟ್ಟಿಲ್ಲ. ದೇವೇಗೌಡರಿಗೆ ನಿಜಕ್ಕೂ ಅವಮಾನ ಮಾಡಿದ್ದು ನೀವುಗಳು. ಅವತ್ತು ಅವ್ರ ಮೇಲೆ ಯಾವುದೇ ಆರೋಪ ಇರಲಿಲ್ಲ, ಅಪವಾದಗಳಿರಲಿಲ್ಲ. ಅಷ್ಟೇ ಅಲ್ಲ, ತಾನೇ ದಿಲ್ಲಿ ದರ್ಬಾರ್ಗೆ ಗ್ರಾಮೀಣ ಭಾರತದ ಕಷ್ಟ ನಷ್ಟಗಳನ್ನು ಪರಿಚಯಿಸಿದ್ರು. ಭಾರತದ ರೈತಾಪಿ ಸಮುದಾಯದ ಬವಣೆಗಳೇನನ್ನೋದನ್ನು ಮುಖ್ಯವಾಹಿನಿಗೆ ತಂದುಬಿಟ್ಟು ಅದಕ್ಕೆ ಪೂರಕವಾದ ನೀತಿಗಳನ್ನು ರೂಪಿಸ್ತಾ ಇದ್ರು ದೇವೇಗೌಡರು. ಈಶಾನ್ಯ ಪ್ರಾಂತ್ಯಗಳಿಗೆ ಅದೇ ಮೊದಲ ಬಾರಿಗೆ ಒಂದು ವಾರದ ಪ್ರವಾಸ ಕಾರ್ಯಕ್ರಮವನ್ನು ಹಾಕ್ಕೊಂಡ್ಬಿಟ್ಟು 7 ರಾಜ್ಯಗಳನ್ನು ಸಂಚರಿಸ್ಬಿಟ್ಟು 6,000 ಕೋಟಿಗಳ ಅಭಿವೃದ್ಧಿ ಪ್ಯಾಕೇಜನ್ನು ಅವತ್ತು ದೇವೇಗೌಡರು ಕೊಟ್ಟಿದ್ದರು. ದೇವೇಗೌಡರು ಶಿಲಾನ್ಯಾಸ ಮಾಡಿದ ಅನೇಕ ಯೋಜನೆಗಳು ಮೋದಿ ಕಾಲದಲ್ಲಿ ಲೋಕಾರ್ಪಣೆ ಆದವು. ಅದನ್ನು ಮರ್ತೇ ಬಿಟ್ಟಿದ್ದೀರಾ? ಹೇಳಿ ಹರಿಪ್ರಸಾದ್ ಅವರೇ, ಯಾಕೆ ನಿಮ್ಮ ಪಕ್ಷ ಸುಮ್ಮನೆ ದೇವೇಗೌಡರಿಗೆ ನೀಡಿದ ಬೆಂಬಲವನ್ನು ವಾಪಸ್ ಪಡ್ಕೊಂಬಿಟ್ಟು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿಸ್ಬಿಟ್ಟು ಕನ್ನಡಿಗರಿಗೂ ಮತ್ತು ದೇವೇಗೌಡರಿಗೂ ಅವಮಾನ ಮಾಡಿದ್ರಿ? ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ಇವತ್ತು ನಿಮ್ಮ ಪ್ರಶ್ನೆಗೆ ಅರ್ಥ ಇರುತ್ತೆ, ಅಷ್ಟೇ ಹೊರತು ಹೀಗೆ 2 ವರ್ಷಗಳ ಹಿಂದೆ 2024 ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ದೇವೇಗೌಡರು ಯಾಕೆ ಕಾಂಗ್ರೆಸ್ ಸಹವಾಸವನ್ನು ತೊರೆದುಬಿಟ್ಟು ತಮ್ಮ ಬಹುಕಾಲದ ಆ ಸೆಕ್ಯುಲರಿಸಮ್ನ ಬಗ್ಗೆ ಇದ್ದ ಆ ಭ್ರಮೆಯನ್ನು ತೊರೆದುಬಿಟ್ಟು
ನರೇಂದ್ರ ಮೋದಿ ಅಂತ ಒಬ್ಬ ಹೊಸ ತಲೆಮಾರಿನ ಶಕ್ತಿ ಕೇಂದ್ರ ಜೊತೆ ಕೈ ಜೋಡಿಸಿದರು. ಅವರಿಬ್ಬರು ಒಂದಾಗ್ತಾರೆ ಅಂತ ಗೊತ್ತಾದಾಗಲೇ ನಾವು ಇದೇ ಸುದ್ದಿ ವಾಹಿನಿಯಲ್ಲಿ ನಾವು ಹೇಳಿದ್ವಿ, ಎರಡು ದೈತ್ಯ ಶಕ್ತಿಗಳ ಸಮಾಗಮ ಅಂತ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಏನಾಗಬೇಕು ಅನ್ನೋದಕ್ಕೆ ಆವತ್ತೇ ಮುನ್ಸೂಚನೆ ಸಿಕ್ಕಿತ್ತು. ಯಾವಾಗ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅಂತ ದೈತ್ಯ ಶಕ್ತಿಗಳು ಕೈಗೂಡಿಸಿದ್ರು, ಕರ್ನಾಟಕದಲ್ಲಿ ಅಧಿಕಾರಾರೂಢ ಕಾಂಗ್ರೆಸ್ಸು ಹಿಂದಿನ ವರ್ಷ ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟ್ ಪಡ್ಕೊಂಡಿತ್ತು. ಮರು ವರ್ಷವೇ ನಡೆದ 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬರೀ 9 ಸ್ಥಾನ, JDS ಮತ್ತು BJP ಮೈತ್ರಿಕೂಟಕ್ಕೆ 19 ಸ್ಥಾನ ಬಂತು. 136 ಸ್ಥಾನ ಗಳಿಸಿದ ಕಾಂಗ್ರೆಸ್ಗೆ 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿತ್ತು. ಆ ಪ್ರಶ್ನೆ ಕುರಿತಂತೆ ಅವತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರಾಗಲಿ, ಆವತ್ತು ಉಪಮುಖ್ಯಮಂತ್ರಿ ಆಗಿದ್ದ DK ಶಿವಕುಮಾರ್ ಆಗಲಿ ಆತ್ಮವಿಮರ್ಶೆ ಮಾಡಿಕೊಳ್ಳೂ ಇಲ್ಲ, ಬಹಿರಂಗವಾಗಿ ಚರ್ಚೆ ಮಾಡಲೂ ಇಲ್ಲ. ಇರಲಿ, ದೇವೇಗೌಡರು ನಮಗೆ ಯಾಕೆ ಮುಖ್ಯರಾಗ್ತಾರೆ ಅಂತಂದರೆ, ತಮಗಿಂತ ವಯಸ್ಸಲ್ಲೂ ಅನುಭವದಲ್ಲೂ ಕಿರಿಯರಾಗಿರೋ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಬಹುಶಃ ದೇವೇಗೌಡರಿಗಿಂತ ಅಧಿಕಾರ ರಾಜಕಾರಣದಲ್ಲಿ 40 ವರ್ಷ ಜೂನಿಯರ್ ಇರ್ಬೋದು ಈ ನರೇಂದ್ರ ಮೋದಿ. ಸಿದ್ದರಾಮಯ್ಯ ಯಡಿಯೂರಪ್ಪನವ್ರಿಗಿಂತ ಸುಮಾರು 20 ವರ್ಷ ಜೂನಿಯರು. ನಮ್ಮ ಯಕಶ್ಚಿತ್ DK ಶಿವಕುಮಾರ್ಗಿಂತ ಸುಮಾರು 15 ವರ್ಷ ಜೂನಿಯರ್ ಅವರು. ಅಂಥ ವ್ಯಕ್ತಿ ಸತತವಾಗಿ 25 ವರ್ಷಗಳಿಂದ ಮೊದಲು 13 ವರ್ಷ ಮುಖ್ಯಮಂತ್ರಿ ಸ್ಥಾನ, ತದನಂತರ 12 ವರ್ಷ ಪ್ರಧಾನಮಂತ್ರಿ ಸ್ಥಾನ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ನಂಬರ್ 1 ಹುದ್ದೆಯಲ್ಲಿ ಸತತವಾಗಿ ಮುಂದುವರಿತಾ ಇದ್ದಾರೆ ಅಂತಂದರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಲ್ಲಿನ ಜಾತ್ಯತೀತ ಪ್ರಜಾಪ್ರಭುತ್ವ ಸಾರ್ವಭೌಮ ಗಣರಾಜ್ಯ ಅನ್ನೋ ಒಂದು ವ್ಯಾಖ್ಯಾನ ಇದೆ, ಅದು ಅನ್ವರ್ಥಕ ಆಗೋ ರೀತಿಯಲ್ಲಿ ಮೋದಿ ಅಂತವರು ನಿರಂತರವಾಗಿ ಗೆಲುವು ಸಾಧಿಸ್ತಾ ಇರ್ತಾರೆ. ಅವ್ರಿಗೂ ಕೂಡ ನಿರ್ಗಮಿಸೋ ಕಾಲ ಬರುತ್ತೆ. ಆದರೆ ಈ ಕ್ಷಣದಲ್ಲಿ ಮೋದಿ ಒಬ್ಬ ಸರ್ವಕಾಲಿಕ ಯಶಸ್ವಿ ಪ್ರಧಾನಮಂತ್ರಿ ಯಾಕೆ ಅನಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವತ್ತು ದೇವೇಗೌಡರಿಗಿಂತ ಅತ್ಯುತ್ತಮವಾದ ವಿಮರ್ಶೆ ಮತ್ತು ವ್ಯಾಖ್ಯಾನವನ್ನು ಇನ್ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ 12ನೇ ಪ್ರಧಾನಮಂತ್ರಿಗಿರಿಗೆ 12ನೇ ವಾರ್ಷಿಕೋತ್ಸವಕ್ಕೆ ದೇವೇಗೌಡರು ನರೇಂದ್ರ ಮೋದಿಗೆ ಒಂದು ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಂಗಾಗಿದೆ ಆ ಲೇಖನದ ಮೂಲಕ. ನಮಸ್ಕಾರ.